ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮದು ಮನೆಯವ್ರ ರಿಲೇಟಿವ್ದು ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗ್ತಿದ್ದೀವಿ. ನನ್ನ ಮಗಳು ಯಶಿಕಾ ಮತ್ತು ನನ್ನ ಹಸ್ಬೆಂಡ್ ಶರತ್ ಇಬ್ಬರು ಹೋಗ್ತಿದ್ದೀವಿ. ನಮ್ಮ ಮಾವ ಬರಬೇಕಿತ್ತು, ಅವ್ರದ್ದೇನೋ LIC ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವ್ರ ಆಫೀಸಿಗೆ ಹೋಗಿದ್ದಾರೆ. ಸೊ ನಾವಿಬ್ಬರು ಹೊರಟಿದ್ದೀವಿ ಇವಾಗ. ಮತ್ತು ನಾನಿದು ಡ್ರೆಸ್ ಬಂದು ನಿಮಗೆ ಇಷ್ಟ ಆಗಿದ್ರೆ ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಇದನ್ನು ರಿವ್ಯೂ ವಿಡಿಯೋ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡಿ. ಆ್ಯಂಡ್ ಹಿಂದೆ ನನ್ನ ವಿಡಿಯೋನ ನೋಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವಿವತ್ತು ಹೋಗ್ತಾ ಇರೋದು ಹೊನ್ನೇನಹಳ್ಳಿ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರದ್ದು ರಿಲೇಟಿವ್ ಅವ್ರದ್ದು ಗೃಹ ಪ್ರವೇಶಕ್ಕೆ. ಆ್ಯಂಡ್ ನಾವಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಮಂದಿಗೆರೆ ಅಂತ ಫೇಮಸ್ ಆಗಿರುತ್ತೆ. ಎಲ್ಲಿ ಕೇಳಿರ್ತೀರಪ್ಪ ಅಂತ ಅಂದರೆ ಕಿರಾತಕ ಮೂವಿಯಲ್ಲಿ ಕೇಳಿರ್ತೀರ ಒಂದು ಸಾಂಗಲ್ಲಿ. ಅಲ್ಲಿ ಮಂದಿಗೆರೆ ಹೊಳೆ ಅಂತೂ ತುಂಬ ಫೇಮಸ್ ಇದೆ. ಆ್ಯಂಡ್ ಅಲ್ಲಿ ತುಂಬ ನೀರೆಲ್ಲ ಚೆನ್ನಾಗಿ ಹರಿಯುತ್ತೆ. ಹೋಗ್ಬೇಕಾದ್ರೆ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ನೋಡಿ ನನ್ನ ಮಗಳು ಹೇಗೆ ರೆಡಿ ಆಗಿದ್ದಾಳೆ ಅಂತ, 2 ಜುಟ್ಟು ಹಾಕ್ಕೊಂಡು. ಇವಳ ಡ್ರೆಸ್ಸನ್ನು ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತಲೂ ಕಮೆಂಟ್ ಮಾಡಿ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಮಂದಿಗೆರೆ ಹೊಳೆ ಅಂತ. ನಮಗೆ ಆಲ್ರೆಡಿ ಟೈಮ್ ಆಗಿದೆ, ಇಲ್ಲ ಅಂದಿದ್ರೆ ನಾನು ಹತ್ರದಿಂದನೇ ಹೋಗಿ ತೋರಿಸ್ತಿದ್ದೆ. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ. ಅಲ್ಲಂತೂ ತುಂಬ ಚೆನ್ನಾಗಿ ಹರಿತಾ ಇದೆ ನೀರು. ನಾನು ಹತ್ರದಿಂದನೇ ಹೋಗಿ ತೋರಿಸ್ತಿದ್ದೆ. ನಮಗೆ ಆಲ್ರೆಡಿ ಟೈಮ್ ಆಗೋಗಿದೆ, ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತಾನೆ ಒಂದಿನ ಬಂದು ವಿಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದು ಬಂದು ಮಂದಿಗೆರೆ ರೋಡ್ ಕ್ರಾಸಿಂಗ್, ರೈಲ್ವೆ ಇದ್ರದ್ದು. ಐ ಥಿಂಕ್ ಕಾಣಿಸಲ್ಲ, ನೋಡಿ ಒಂದು ರೇಂಜಿಗೆ ಕಾಣಿಸುತ್ತೆ ಮಂದಿಗೆರೆ ರೈಲ್ವೆ ಸ್ಟೇಷನ್. ನಾನಿವಾಗ ನಿಮಗೆ ಏನು ತೋರಿಸಿದ್ನಲ್ಲ, ರೈಲ್ವೆ ಸ್ಟೇಷನ್ ಬಂದು ಹಾಸನ್ ಟು ಮೈಸೂರು ಮಾರ್ಗ. ಇಲ್ಲಿ ನಿಮಗೆ ಒಳ್ಳೊಳ್ಳೆ ಹಣ್ಣುಗಳು, ಹೂವು ಮತ್ತು ತರಕಾರಿ ಆಗಲಿ ಮತ್ತೊಂದಾಗಲಿ ಸ್ನ್ಯಾಕ್ಸ್ಗಳಾಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ ಆ್ಯಂಡ್ ಕಡಿಮೆ ಬೆಲೆಗೆ ಸಿಗುತ್ತೆ. ನಿಮಗೆ ಇಷ್ಟ ಆದರೆ ತಗೊಳ್ಳಿ. ನೆಕ್ಸ್ಟ್ ನಾವಲ್ಲಿ ಫಂಕ್ಷನಲ್ಲಿ ಮೀಟ್ ಮಾಡೋಣ. ಅಯ್ಯೋ ಅದು ಮೇಡಮ್ ಹಪ್ಳ ತಿಂತಾವ್ರೆ. ಓಯ್ ಅಷ್ಟೇ, ಇಲ್ಲಿ ತಿರ್ಗಮ್ಮ. ಏನು ತಿಂತಿದ್ದೀರಾ? ನಾವು ಹೋಗಿದ್ದ ಫಂಕ್ಷನ್ ಚೆನ್ನಾಗಾಯ್ತು, ಮುಗಿಸ್ಕೊಂಡು ಇವಾಗ ತಾನೇ ಬಂದ್ವಿ. ಆಗಲೇ ನಮ್ಮ ಹುಡುಗಿ ಮಲಗಿದ್ದಾಳೆ. ನಾವು ಹೋಗಿದ್ದ ಫಂಕ್ಷನ್ ತುಂಬ ಚೆನ್ನಾಗಾಯ್ತು. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿ ವೆಲ್ಕಮ್ ಮಾಡಿ ಚೆನ್ನಾಗಿ ಇದು ಮಾಡಿದ್ರು. ಹಳ್ಳಿ ಕಡೆ ಸೈಡಲ್ಲೇನೆ ಇಷ್ಟು ಚಂದ. ಮನೆ ಚಿಕ್ಕದಾಗಿದ್ರು ಪರವಾಗಿಲ್ಲ, ಮನಸ್ಸು ತುಂಬ ದೊಡ್ಡದಾಗಿರುತ್ತೆ. ಸಿಟಿ ಸೈಡಲ್ಲಾದರೆ ಮನೆ ದೊಡ್ಡದಾಗಿರುತ್ತೆ, ಮನಸ್ಸುಗಳು ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ. ಮಾತಾಡ್ಸಲ್ಲ ಸರಿಯಾಗಿ. ಹೋದ ತಕ್ಷಣ ಏನೋ ಬಂದರು ಅಂತ ಲೆಕ್ಕಾಚಾರಕ್ಕೆ ಒಂದು ಸ್ಮೈಲ್ ಮಾಡಿಬಿಟ್ಟು ಒಳಗೆ ಕರ್ಕೊಂಡು ಡೈರೆಕ್ಟ್ ಊಟಕ್ಕೆ ಕಳಿಸೋ ಇದಕ್ಕಿರುತ್ತೆ. ನಮ್ಮ ಹಳ್ಳಿ ಸೈಡಲ್ಲಾದರೆ ಆ ಥರ ಎಲ್ಲ ಇವಾಗ ಬಂದ್ರ ಅಂತೇಳಿ ಎಲ್ಲನೂ ಚೆನ್ನಾಗಿ ನೀಟಾಗಿ ಮಾತಾಡಿಸ್ಕೊಂಡು ಒಳಗೆ ಕರೆದು ಕುಂಕುಮ ಕೊಟ್ಟು ಊಟಕ್ಕೆ ಕಳಿಸಿ ಎಲ್ಲನೂ ನೀಟಾಗಿ ಏನು ಬೇಕು ಏನು ಬೇಡ ಅಂತೆಲ್ಲನೂ ಕೇಳಿ ಚೆನ್ನಾಗಿ ನೋಡ್ಕೊತಾರೆ. ಸೊ ಎಲ್ಲದನ್ನು ನೋಡ್ತಾ ಇದ್ರೆ ಒಂದು ರೇಂಜಿಗೆ ನಮ್ಮದು ಹಳ್ಳಿ ಲೈಫೇ ತುಂಬ ಚೆನ್ನಾಗಿರುತ್ತೆ. ನಾವಿನ್ನೇನೆಲ್ಲ ಮುಗೀತು, ಮನೆಗೆ ಇನ್ನೇನು ರೀಚ್ ಆಗೋ ಟೈಮು. ನಮ್ಮ ಹುಡುಗಿನೂ ಆಗಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿರ್ತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಅಪ್ಕಮಿಂಗ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.